Section C. Section C. Question number 3. Following are the balance sheet of Royal Company Limited. 6,008% preference shares of 106 lakhs. 3%, 9% redeemable preference shares of 100 each. 75 paid. 75 paid. ಎರಡು ಪ್ರಿಫರೆನ್ಸ್ ಶೇರ್ ಇದೆ ರಿಡಂಪ್ಷನ್ ಮಾಡಲಿಕ್ಕೆ. ಎಷ್ಟು ಪ್ರಿಫರೆನ್ಸ್ ಶೇರ್? ಎರಡು ಪ್ರಿಫರೆನ್ಸ್ ಶೇರ್ಸ್. ಪ್ರಿಫರೆನ್ಸ್ ಶೇರ್ಸ್ ಫುಲ್ಲಿ ಪೇಯ್ಡ್. ಪ್ರಿಫರೆನ್ಸ್ ಶೇರ್ಸ್ ಫುಲ್ಲಿ ಪೇಯ್ಡ್ ಎಷ್ಟು? 6 lakhs. ಎರಡು ಪ್ರಿಫರೆನ್ಸ್ ಶೇರ್ ಇದೆ 6 lakhs. ಮತ್ತೊಂದು ಪ್ರಿಫರೆನ್ಸ್ ಶೇರ್ ಇದೆ ಪಾರ್ಟ್ಲಿ ಪೇಯ್ಡ್ ಪ್ರಿಫರೆನ್ಸ್ ಶೇರ್. ಪಾರ್ಟ್ಲಿ ಪೇಯ್ಡ್ ಪ್ರಿಫರೆನ್ಸ್ ಶೇರ್ಸ್ ಎಷ್ಟು ಹೇಳ್ತಾನೆ? 3,009% preference shares. 3,009% preference shares of 100 each. 75 paid. 75 paid. 75 paid. 2,25,000 ಇದೆ. But at the time of redemption, you should convert that partly paid to fully paid. Partly paid to fully paid. 75 each ಅವ್ರು ಮಾಡಿದ್ದು, ನಾವು ಅದನ್ನ 100 each ಮಾಡಬೇಕು. ಎಷ್ಟಾಗುತ್ತೆ? 3 lakhs. Total ಎಷ್ಟಾಯಿತು? 9 lakhs to be get it redeemed. 9 lakhs should be get it partly paid ಇದ್ರು ಅದನ್ನ fully paid ಮಾಡಿಕೊಳ್ಳಲೇ ಬೇಕು. You supposed to make a call. You supposed to make a call. ಕಾಲ್ ಮಾಡುವಾಗ ಏನು ಬರುತ್ತೆ? ಹಣ ಬರ್ತದೆ. ಸರ್ ಕ್ಯಾಶ್ ಅಕೌಂಟ್ ಡೇಟಾ ಅಷ್ಟು, ಈಕ್ವಿಟಿ ಶೇರ್ ಫೈನಲ್ ಕಾಲ್. ಈಕ್ವಿಟಿ ಶೇರ್ ಫೈನಲ್ ಕಾಲ್. ಕಾಲ್ ಎಷ್ಟು ಮಾಡೋದು? ಅಲ್ಲಿ 2,25,000 ಇರೋದು. ಫುಲ್ಲಿ ಪೇಡ್ ಆದಾಗ ಎಷ್ಟಾಯ್ತು? 3 ಲಕ್ಷ. ಕಾಲ್ ಮಾಡಬೇಕಾದ್ರೆ ಎಷ್ಟು? 75,000. ನೆಕ್ಸ್ಟ್ ಕ್ಯಾಪಿಟಲ್ ರಿಸರ್ವ್. ಇಕ್ವಿಟಿ ಶೇರ್ ಇದೆ, ಕ್ಯಾಪಿಟಲ್ ರಿಸರ್ವ್, ಸೆಕ್ಯೂರಿಟಿ ಪ್ರೀಮಿಯಂ ಇದೆ, ರಿಸರ್ವ್ಸ್, ರೆವೆನ್ಯೂ ರಿಸರ್ವ್ಸ್ ಇದೆ, ಅದರ್ಸ್ ಇದೆ. ಇಲ್ಲಿ ಸನ್ರಿ ಅಸೆಟ್, ಕ್ಯಾಶ್ ಅಂಡ್ ಬ್ಯಾಂಕ್. ಇಟ್ ವಾಸ್ ಡಿಸೈಡ್ ದಟ್ ರಿಡೀಮ್ಡ್ ಬೋತ್ ಕ್ಲಾಸ್ ಆಫ್ ಪ್ರಿಫರೆನ್ಸ್ ಶೇರ್. ಎರಡು ಪ್ರಿಫರೆನ್ಸ್ ಶೇರ್ ರಿಡೀಮ್ ಮಾಡಬೇಕು ಅಂತ ಹೇಳ್ತಾನೆ. ಅಟ್ ಎ ಪ್ರೀಮಿಯಂ ಆಫ್ 5%. ಆಡ್ ಪ್ರೀಮಿಯಂ 5% ಆನ್ ದಿಸ್. ಎಷ್ಟು ಬರುತ್ತೆ? 45,000. 9 lakh ಎಷ್ಟು? 45,000. 9,45,000. ಮತ್ತೆ 9,45,000. The company issued for cash as many equity shares of 10 each. As many equity shares of 10 each at a premium as were necessary to provide the redemption of both the class of preference shares. Both the class of preference ಶೇರ್. ಅವ್ರು ಹೇಳ್ತಾರೆ ಎಷ್ಟು ಬೇಕು ಅಷ್ಟು ಪ್ರಿಫರೆನ್ಸ್ ಶೇರ್ ಅನ್ನು ಇಶ್ಯೂ, ಈಕ್ವಿಟಿ ಶೇರ್ ಅನ್ನು ಇಶ್ಯೂ ಮಾಡಿ ಅಂತ. ಎಷ್ಟು ಬೇಕು? ಟೋಟಲ್ 9 lakh ನಾವು ಮಾಡಬೇಕಾದ್ದು. ಸೊ ಸಪೋಸ್ ಟು ಕ್ರಿಯೇಟ್ CRR. ಬ್ಯಾಲೆನ್ಸ್ CRR ಎಷ್ಟು ಮಾಡ್ಲಿಕ್ಕೆ ಆಗುತ್ತೋ ಅಷ್ಟು CRR ಮಾಡಬೇಕು. ಬ್ಯಾಲೆನ್ಸ್ ಟು ಬಿ. ಬ್ಯಾಲೆನ್ಸ್ ಟು ಬಿ. Balance to be the equity shares. Balance to be the equity shares. Now CRR ಯಾವುದರಿಂದ ಕ್ರಿಯೇಟ್ ಮಾಡೋದು ನೋಡುವ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಈಕ್ವಿಟಿ ಶೇರ್ ಇದೆ, ಕ್ಯಾಪಿಟಲ್ ರಿಸರ್ವ್. ಕ್ಯಾಪಿಟಲ್ ರಿಸರ್ವ್ ಅನ್ನು ಮುಟ್ಟುವಂಗಿಲ್ಲ, CRR ಕ್ರಿಯೇಟ್ ಮಾಡುವಾಗೆ ಇಲ್ಲ. ರೆವೆನ್ಯೂ ರಿಸರ್ವ್ ಇದೆ ನೋಡಿ, ಪ್ರಾಫಿಟ್ ಅಂಡ್ ಲಾಸ್ ಇಲ್ಲ. ರೆವೆನ್ಯೂ ರಿಸರ್ವ್ ಕ್ಯಾನ್ ಬಿ ಕ್ರಿಯೇಟೆಡ್ ಆಸ್ CRR. ಎಷ್ಟಿದೆ? 6 lakhs. 6 lakhs. ಇದು ಯಾವುದರಿಂದ? ರೆವೆನ್ಯೂ ರಿಸರ್ವ್ ಇಂದ. Balance to be ಎಷ್ಟು? 3 lakh. This should be the equity shares. ಅವನು ಎಷ್ಟು ಬೇಕೋ ಅಷ್ಟು ಈಕ್ವಿಟಿ ಶೇರ್ ಅನ್ನು ಇಶ್ಯೂ ಮಾಡಿ ಅಂತ ಹೇಳ್ತಾನೆ. ಬ್ಯಾಲೆನ್ಸ್ ಟು ಬಿ ದಿ ಈಕ್ವಿಟಿ ಶೇರ್ಸ್. ಬಟ್ ಪ್ರೀಮಿಯಂ ಕ್ಯಾಲ್ಕುಲೇಷನ್ ಮಾಡಿಬಿಡ್ತೀನಿ. ಪ್ರೀಮಿಯಂ ಅವನು ಹೇಳ್ತಾನೆ ಈಕ್ವಿಟಿ ಶೇರ್ಸ್ ಆರ್ ಇಶ್ಯೂಡ್ ಅಟ್ 10% ಪ್ರೀಮಿಯಂ. 3 lakh ಈಕ್ವಿಟಿ ಶೇರ್ ಇಶ್ಯೂ ಆಗಿದೆ, 10% ಪ್ರೀಮಿಯಂ. 10% ಅಂದ್ರೆ ಎಷ್ಟಾಗುತ್ತೆ? 30,000. ಟೋಟಲಿ ಇಶ್ಯೂ ಆಗುದೆಷ್ಟು? 3,30,000. ಇಲ್ಲಿ ಬೇರೆ ಯಾವುದೇ ಅಡ್ಜಸ್ಟ್ಮೆಂಟ್ಗಳು ಇಲ್ಲ. ಬಟ್ ಒಂದು ಅಡ್ಜಸ್ಟ್ಮೆಂಟ್ ಇದೆ ನೋಡಿ. ಅದರ್ವೈಸ್ ದಿ ಇಶ್ಯೂ ವಾಸ್ ಫುಲ್ಲಿ ಸಬ್ಸ್ಕ್ರೈಬ್ಡ್ and all the money duly received. Then the company made a bonus issue of shares. Bonus issue of shares. 1 share for every 3 shares. ಇಲ್ಲಿ ಬೋನಸ್ ಇಶ್ಯೂ. ಬೋನಸ್ ಇಶ್ಯೂ. ಟೋಟಲ್ ಹೇಗೆ ಕ್ಯಾಲ್ಕುಲೇಟ್? ಟೋಟಲ್ ಈಕ್ವಿಟಿ ಶೇರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಷ್ಟಿದೆ? ಫಾರ್ ಎವ್ರಿ ಎಕ್ಸಿಸ್ಟಿಂಗ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಹೇಳ್ತಾನೆ. ಎಕ್ಸಿಸ್ಟಿಂಗ್ ರೈಟ್ ಇಶ್ಯೂಡ್ ಎಕ್ಸಿಸ್ಟಿಂಗ್ ಇವಾಗ, ಹೌದಲ್ವಾ? ಸೊ ಟೋಟಲ್ ನಂಬರ್ ಆಫ್ ಶೇರ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಇಲ್ಲಿ?
ಎಲ್ಲುಂಟು 15 lakh ಪ್ಲಸ್ ರೈಟ್ ಇಶ್ಯೂ ಅಲ್ಲಿ ಎಷ್ಟು ಶೇರ್ ಬಂತು 3 ಲಕ್ಷ ಟೋಟಲ್ ಎಷ್ಟಾಯಿತು 18 ಲಕ್ಷ ಈಕ್ವಿಟಿ ಶೇರ್ 18 ಲಕ್ಷ ಈಕ್ವಿಟಿ ಶೇರ್ ಯು ಆರ್ ಸಪೋಸ್ ಟು ಕ್ಯಾಲ್ಕುಲೇಟ್ ಬೋನಸ್ ಶೇರ್ ಸೊ 18 lakh ಇಂಟು 3ಕ್ಕೆ 1 ಸರಿ ಅಲ್ವಾ 3ಕ್ಕೆ 1 ಅಲ್ವಾ ಫಾರ್ ಎವ್ರಿ ಒನ್ ಏನು ಹೇಳ್ತಾರೆ ಫಾರ್ ಇಶ್ಯೂ 1 ಫಾರ್ ಎವ್ರಿ 3 ಆವಾಗ 3ಕ್ಕೆ 1 ಎಷ್ಟು 6 lakh ಬೋನಸ್ ಇಶ್ಯೂ ಅರ್ಥ ಆಯ್ತಾ 6 lakh bonus issue. Now you're supposed to prepare a balance sheet. Balance sheet. Liability side, asset side, rupees. First one, equity shares of 100 each. Already in the balance sheet ಎಷ್ಟಿದೆ 15 lakhs. ಇನ್ನು ರೈಟ್ ಇಶ್ಯೂ ಆಫ್ ಶೇರ್ ಎಷ್ಟು 3 lakh. ಮತ್ತಿದ್ದು ಬೋನಸ್ ಇಶ್ಯೂ ಆಫ್ ಶೇರ್ಸ್ ಎಷ್ಟು ಬೋನಸ್ ಇಶ್ಯೂ ಎಷ್ಟು 6 lakh. ಮತ್ತೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನಿದೆ ಇನ್ನು ಕ್ಯಾಪಿಟಲ್ ರಿಸರ್ವ್ ಆಸ್ ಇಟ್ ಇಸ್ ಬರಬೇಕು ಕ್ಯಾಪಿಟಲ್ ರಿಸರ್ವ್ ಎಷ್ಟಿದೆ 1 lakh. ಮತ್ತೆ ಸೆಕ್ಯೂರಿಟಿ ಪ್ರೀಮಿಯಂ ಎಷ್ಟಿದೆ 60,000. ಇಲ್ಲಿ there is a premium on issue. Should we get it add premium on issues ಎಷ್ಟು 30,000. ಟೋಟಲ್ ಎಷ್ಟಾಯ್ತು 90,000 ಲೆಸ್ ರಿಡಂಪ್ಷನ್ ಪ್ರೀಮಿಯಂ ಎಷ್ಟು ರಿಡಂಪ್ಷನ್ ಪ್ರೀಮಿಯಂ 45,000. ಔಟ್ ಆಫ್ ಕಾಲಮ್ ಎಷ್ಟು 45,000. CRR ಎಷ್ಟಿದೆ 6 lakh. But we made a bonus issue. ಯಾವುದನ್ನು ಸೆಟಲ್ ಮಾಡೋದು CRR ಇಂದ ಲೆಸ್ ಬೋನಸ್ ಇಶ್ಯೂ ಎಷ್ಟು 6 lakh. ಔಟ್ ಆಫ್ ಕಾಲಮ್ ಎಷ್ಟು ನಿಲ್. ನೆಕ್ಸ್ಟ್ ಕರೆಂಟ್ ಲಯಬಿಲಿಟೀಸ್ ಎಷ್ಟು ಕರೆಂಟ್ ಲಯಬಿಲಿಟೀಸ್ 3,60,000. ಆಪೋಸಿಟ್ ಸೈಡ್ ಯಾವ್ದಿದೆ ಸನ್ಡ್ರಿ assets ಎಷ್ಟು 26,20,000. ಮತ್ತೆ ಕ್ಯಾಶ್ ಎಟ್ ಬ್ಯಾಂಕ್ 8,25,000. Now we made an issue of shares. ಇಶ್ಯೂ ಮಾಡುವಾಗ ಏನು ಬಂತು ಕ್ಯಾಶ್ ಬಂತು. ಆಡ್ ಇಶ್ಯೂ ಆಫ್ ಶೇರ್ಸ್ ಎಷ್ಟು ಇಶ್ಯೂ ಆಫ್ ಶೇರ್ಸ್ 3 lakh plus 30 ಅಲ್ವಾ 3,30,000. ಟೋಟಲ್ ಎಷ್ಟಾಯ್ತು 3,30,000. ಎಷ್ಟು ಬಂತು 11,55,000 ಲೆಸ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಎಷ್ಟು 9,45,000. ಔಟ್ ಆಫ್ ಕಾಲಮ್ ಎಷ್ಟು 2,10,000. Do the total of this. Balance sheet which is going to get match each other. Balance sheet which will get match each other. Thereafter we are supposed to prepare first journal entries. ಬಂತಾ ಟ್ಯಾಲಿ ಆಗೋದಿಲ್ವಾ ಪಾಸ್ ಮಾಡಿ. ಆಡ್ ಕಾಲ್ಸ್
ಕಾಲ್ಸ್ ಮಾಡೋ ಹಣ ಬಂತು. ಎಷ್ಟು ಕಾಲ್ಸ್ ಮಾಡಿದ್ದು? 40 ಅಲ್ಲ 75,000 ಕಾಲ್ಸ್. 75,000 ಹೇಗೆ ಬಂತು ಕಾಲ್ಸ್ ಗೊತ್ತಾಯ್ತಲ್ಲ? 3 ಲಕ್ಷ ಮೈನಸ್ 2,25,000. Journal entries. First journal entry for the calls made. For the calls call ಮಾಡೋಕೆ ಏನು ಬರ್ತದೆ? Cash. Cash account data. Cash account data to equity share final call. That is 3 lakh minus 2,25,000. Partly paid share 75,000. Being calls made. Being calls made. Being calls made. Next, partly paid should be get it converted. ಅದನ್ನ ಕಾಲ್ಸ್ ಬರ್ದದನ್ನ ಕ್ಯಾಪಿಟಲೈಸ್ ಮಾಡಬೇಕು. ಯು ಆರ್ ಸಪೋಸ್ ಟು ಕ್ಯಾಪಿಟಲೈಸ್. ಬರ್ಕೊಳ್ಳಿ. 9% ಇದು ಈಕ್ವಿಟಿ ಶೇರ್ ಅಲ್ಲ, ಆಯ್ತಾ? ಇದು ಪ್ರಿಫರೆನ್ಸ್ ಶೇರ್. ಪ್ರಿಫರೆನ್ಸ್ ಶೇರ್ಗೆಲ್ಲ ಕಾಲ್ ಮಾಡಿದ್ರೆ ನಾವು ಪ್ರಿಫರೆನ್ಸ್ ಶೇರ್ ಫೈನಲ್ ಕಾಲ್. ನಾವು ನೆಕ್ಸ್ಟ್ ಅದನ್ನು ಕ್ಯಾಪಿಟಲೈಸ್ ಮಾಡಬೇಕು. ದಟ್ ಶುಡ್ ಬಿ ಗೆಟ್ ಇಟ್ ಕ್ಯಾಪಿಟಲೈಸ್. ಬರೀರಿ. ಪ್ರಿಫರೆನ್ಸ್ ಶೇರ್ ಫೈನಲ್ ಕಾಲ್ ಅಕೌಂಟ್ ಡೆಟರ್ಸ್ 75,000. ಫೈನಲ್ ಕಾಲ್ ಅಕೌಂಟ್ ಡೆಟರ್ಸ್ 75,000 to preference share capital. To preference share capital 75,000. Being final call is to be capitalized. Final call is to be capitalized. Call ಮಾಡಿದಕ್ಕೆ ಎರಡು ಎಂಟ್ರಿ. ಇನ್ನು as usual we are supposed to pass a journal entry. First one for what? For the premium. Premium ಯಾವುದನ್ನು ಸೆಟಲ್ ಮಾಡಿದ್ದು? ಪ್ರೀಮಿಯಂ ಇಂದ ಬರೀರಿ. ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ ಡೆಟರ್ಸ್. Security premium account debtors. 2. Premium or redemption of preference shares. Premium or redemption of preference shares. ಎಷ್ಟು? Premium or redemption of preference shares 45,000. Being premium settled out of security premium. Premium settled out of security premium. Next ನೋಡಿ, for the purpose of redemption we created what? CRR. ಯಾವುದರಿಂದ CRR ಕ್ರಿಯೇಟ್ ಮಾಡಿದ್ದು? ರೆವೆನ್ಯೂ ರಿಸರ್ವ್ ಇಂದ. ಇಲ್ಲಿ ಬರೀ ರೆವೆನ್ಯೂ ರಿಸರ್ವ್ ಅಕೌಂಟ್ ಡೇಟಾಸ್. ರೆವೆನ್ಯೂ ರಿಸರ್ವ್ ಅಕೌಂಟ್ ಡೇಟಾಸ್ 2. ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್. ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಎಷ್ಟು ಕ್ರಿಯೇಟ್ ಮಾಡಿದ್ದು? 6 lakhs. Being CRR created out of revenue reserve. You know this CRR create ಮಾಡಿದ ನಿಜ. ಆ CRR ಅನ್ನು ಯೂಸ್ ಮಾಡಿಬಿಟ್ವಿ. ಯಾವುದಕ್ಕೆ ಯೂಸ್ ಮಾಡಿದ್ವಿ? ಬೋನಸ್ ಇಶ್ಯೂ ಮಾಡಲಿಕ್ಕೆ. ಯಾವುದರಿಂದ ಬೋನಸ್ ಇಶ್ಯೂ ಮಾಡಿದ್ದು? CRR. ಬರೀರಿ. Capital redemption reserve account debtors 2. Bonus issue of equity shares. So bonus issue of equity share. ಎಷ್ಟು bonus issue of equity share? 6 lakhs. Being bonus issue made out of what? CRR. ಕಥೆ ಮುಗೀತು. ಇನ್ನು ಬರುವಂತ ನೋಡಿ ಇಲ್ಲಿ CRR ಅಷ್ಟು ಮಾಡಿದ್ವಿ. ಉಳಿದದೇನೋ ಈಕ್ವಿಟಿ ಶೇರ್ ಇಶ್ಯೂ ಮಾಡಿದ್ವಿ. ಇಶ್ಯೂ ಮಾಡಾಗ ಏನು ಬಂತು? ಕ್ಯಾಶ್. ಬರೀರಿ. ಕ್ಯಾಶ್ ಅಕೌಂಟ್ ಡೆಟರ್ಸ್ 2. ಈಕ್ವಿಟಿ ಶೇರ್ ಕ್ಯಾಪಿಟಲ್ 3 lakh. ಕ್ರೆಡಿಟ್ ಅಲ್ಲಿ 3 lakh. ಇನ್ನೊಂದು ಬರೀತಾರೆ ಟು ಪ್ರೀಮಿಯಂ. ಟು ಈಕ್ವಿಟಿ ಶೇರ್ ಪ್ರೀಮಿಯಂ ಇದೆ ಎಷ್ಟು? 30,000. Totally 3,30,000. Being issue of shares for the purpose of redemption.
issue of share for the purpose of redemption. Next, last ಇದು redemption took place. ಎರಡು ಪ್ರಿಫರೆನ್ಸ್ ಶೇರ್ ಅನ್ನ ರಿಡೀಮ್ ಮಾಡ್ತಾ ಇದ್ವಿ. ಫಸ್ಟ್ ಪ್ರಿಫರೆನ್ಸ್ ಶೇರ್ ಯಾವುದು? ಫುಲ್ಲಿ ಪೇಡ್ ಎಷ್ಟು ಪರ್ಸೆಂಟೇಜು? 8% ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾ. 8%, ಅದರ ಹೆಸರು ಬರೀಲೇಬೇಕು ಅವಾಗ. 8% ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾ. ಎಷ್ಟು 8%? 6 lakhs. ಮತ್ತಿದು ಎಷ್ಟು ಪರ್ಸೆಂಟು? 9% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾಸ್. 9% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾಸ್ ಎಷ್ಟು? 3 lakhs. ಪ್ರೀಮಿಯಂ ಆನ್ ರಿಡಂಪ್ಷನ್ ಆನ್ ಪ್ರಿಫರೆನ್ಸ್ ಶೇರ್ಸ್ ಅಕೌಂಟ್ ಡೇಟಾಸ್. ಪ್ರೀಮಿಯಂ ಆನ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಕೌಂಟ್ ಡೇಟಾಸ್ ಎಷ್ಟು? 45,000. 2 preference shareholders. To preference shareholders total. To preference shareholders 9,45,000. 9,45,000 being redemption took place. Last ಇದು ಫೈನಲ್ ಪೇಮೆಂಟ್ ಮಾಡುವಂಥದ್ದು. ಯಾರಿಗೆ ಪೇಮೆಂಟ್ ಮಾಡೋದು? ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೇಟಾಸ್ ಟು ಬ್ಯಾಂಕ್. Preference shareholders account data to bank. Preference shareholders account data to bank being final payment made. Okay, thank you.